ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರೋವಂಥ ಒಂದು ಐಸ್ ಕ್ರೀಮ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಮಳೆಗಾಲದಲ್ಲಿ ಐಸ್ ಕ್ರೀಮ ಅಂತ ಅನ್ಬೇಡಿ. ಯೂಶ್ವಲಿ ಕೆಲವೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ ಮಳೆ ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಸೊ ನೀವು ಬೇಕಾದ್ರೆ ಸಮ್ಮರ್ನಲ್ಲೂ ಸಹ ಮಾಡ್ಕೋಬೋದು. ಈ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು 1/3 ಕಪ್ ಆಗೋಷ್ಟು ಬಾದಾಮಿನ ಬಿಸಿ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಹಾಗಾಗಿ ಸೊ ಈ ಅಳತೆನಲ್ಲಿ ಸಿಪ್ಪೆ ತೆಗೆದಿರೋವಂಥ ಬಾದಾಮಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಅಳತೆ 1/3 ಕಪ್ ಆಗೋಷ್ಟೇ ಗೋಡಂಬಿನೂ ಸಹ ಹಾಕ್ಕೋಬೇಕು. ಹಾಗೆಯೇ ಇದಕ್ಕೆ ಓಟ್ಸ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಆಸ್ಟ್ರೇಲಿಯನ್ ಓಟ್ಸ್ನ ತೊಗೊಂಡಿದ್ದೀನಿ. ಯಾವ ಓಟ್ಸ್ ಆದರೂ ತೊಗೋಬೋದು. ನಾನು ಲಯನ್ ಬ್ರ್ಯಾಂಡದನ್ನು ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ಓಟ್ಸ್ ಮತ್ತು ಇವಾಗ ಖರ್ಜೂರ ತೊಗೋಬೇಕು. ಖರ್ಜೂರ ಒಂದು 20ರಿಂದ ಒಂದು 25 ಆಗೋಷ್ಟು. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಜೂರನ ತೊಗೊಳ್ಳಿ. ಬೇರೆ ಎಲ್ಲೂ ನಾನಿಲ್ಲಿ ಸಕ್ಕರೆ ಆಗಲಿ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಏನನ್ನೂ ಯೂಸ್ ಮಾಡ್ತಾ ಇಲ್ಲ. ಸೊ ನಮಗೆ ಬೇಸಿಕಲಿ ಐಸ್ ಕ್ರೀಮಲ್ಲಿ ಏನು ಸ್ವೀಟ್ನೆಸ್ ಇರುತ್ತೆ ಅದು ಖರ್ಜೂರದಿಂದನೇ ಬರುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 20ರಿಂದ 25 ಆಗೋಷ್ಟು ಲಯನ್ ಡೇಟ್ಸ್ನ ತೊಗೊಂಡಿದ್ದೀನಿ. ಬೀಜ ಇರೋವಂಥದ್ದನ್ನೇ ತೊಗೊಂಡಿದ್ದೀನಿ. ಅದನ್ನು ಬೀಜನ ತೆಗೆದು ಇದರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಮಾನ್ಯ ನಾನು ಯಾವಾಗಲೂ ವಿತ್ ಸೀಡ್ಸ್ನೇ ತೊಗೋತೀನಿ. ಯಾಕೆಂದರೆ ಫಸ್ಟೆಲ್ಲ ವಿತೌಟ್ ಸೀಡ್ಸ್ ಇರೋವಂಥ ಡೇಟ್ಸ್ನ ತೊಗೊಂಡು ಒಳಗಡೆ ಎಲ್ಲ ಒಂಥರ ಕಪ್ ಬಂದಿರುತ್ತೆ. ಅದು ನೋಡದೆ ಹಾಗೆ ತಿನ್ಬಿಡ್ತಿದ್ವಿ. ಆಮೇಲಿಂದ ಅಂದ್ಕೊಂಡ್ವೆ ಬೀಜ ತೆಗಿಬೇಕಾದ್ರೆ ಅದು ಒಳಗಡೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಬೆಟರ್ ಒಳಗಡೆ ಬೀಜ ಇರೋವಂಥ ಡೇಟ್ಸ್ನೇ ತೊಗೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬೀಜ ಇರೋವಂಥ ಡೇಟ್ಸ್ನೇ ತೊಗೊಂಡು ಇಲ್ಲಿ ಡಿಸೀಡ್ ಮಾಡಿ ಎಲ್ಲನೂ ಸೇರಿಸಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಬೇಕು. ಹಾಲನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಒಂದು ಸ್ಲ್ಯಾಬ್ ಆಗೋಷ್ಟು ತೊಗೊಂಡಿದ್ದೀನಿ. ಅಂದರೆ ಇದು ಒಂದು 4 ಪೀಸ್ ಇರುತ್ತೆ, ದೊಡ್ಡ ಪೀಸು. ಅದರಲ್ಲಿ ಒಂದು ಪೀಸ್ ಆಗುವಷ್ಟು ಮಾತ್ರ ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅಂದರೆ ಒಂದು 50 ಗ್ರಾಮ್ಸ್ ಆಗುವಷ್ಟು ತೊಗೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಏನಕ್ಕೆ ತೊಗೋತಾ ಇದ್ದೀನಿ ಅಂದರೆ ಇದರಲ್ಲೂ ಸಹ ಸಿಹಿ ಅಂಶ ಕಡಿಮೆ ಇರುತ್ತೆ. ಸ್ವಲ್ಪ ಕಹಿ ಇರುತ್ತಲ್ವ. ನೀವು ಮಿಲ್ಕ್ ಚಾಕ್ಲೇಟ್ ತೊಗೊಂಡ್ರಿ ಅಂದರೆ ಅದರಲ್ಲಿ ತುಂಬಾ ಸ್ವೀಟ್ ಇರುತ್ತೆ. ಹಾಗಾಗಿ ಮಿಲ್ಕ್ ಚಾಕ್ಲೇಟ್ ಬದಲಾಗಿ ಡಾರ್ಕ್ ಚಾಕ್ಲೇಟ್ನ ಒಂದು 50 ಗ್ರಾಮ್ಸ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ಹಾಲು ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಕೋಕೋ ಪೌಡರ್ ಬೇಕು. ಮನೆಯಲ್ಲಿ ಕೋಕೋ ಪೌಡರ್ ಇರಲಿಲ್ಲ. ಚಾಕ್ಲೇಟ್ ಫ್ಲೇವರ್ದೇ ಯಾವುದಾದ್ರೂ ನೀವು ಪೌಡರ್ ಹಾಕಿದ್ರೆ ಆಯಿತು. ನಾನು ಕೋಕೋ ಪೌಡರ್ ಬದಲಾಗಿ ಕಾಂಪ್ಲಾನನ್ನು ಹಾಕ್ತಾ ಇದ್ದೀನಿ. ಕೋಕೋ ಪೌಡರ್ ನೀವು ಹಾಕಿದ್ರೆ ಬರೀ 2 ಸ್ಪೂನ್ ಹಾಕಿ ಸಾಕು. ಏಕೆಂದರೆ ಅದು ಸ್ಟ್ರಾಂಗ್ ಇರುತ್ತೆ ಸ್ವಲ್ಪ. ನಾನಿಲ್ಲಿ ಕಾಂಪ್ಲಾನ್ ಹಾಕ್ತಾ ಇರೋದ್ರಿಂದ ಒಂದು 4 ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಬೇಸಿಕಲಿ ಏನಂದರೆ ಚಾಕ್ಲೇಟ್ ಫ್ಲೇವರ್ ಬರಬೇಕು ಈ ಐಸ್ ಕ್ರೀಮ್ಗೆ ಅಂತ ಅಷ್ಟೇ. ಕಾಂಪ್ಲಾನ್ ಇದ್ದರೆ ಕಾಂಪ್ಲಾನ್ ಹಾಕ್ಕೋಬೋದು, ಬೂಸ್ಟ್ ಹಾಕ್ಕೋಬೋದು, ಬಾರ್ನ್ವಿಟಾ ಹಾಕ್ಕೋಬೋದು. ಏನೂ ಇಲ್ಲ, ನಮಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗಲ್ಲ, ನಮಗೆ ಹಾಕಿರೋವಂಥ ಡಾರ್ಕ್ ಚಾಕ್ಲೇಟೇ ಸಾಕು ಬೇಡ ಅಂತ ಅಂದರೆ ನೀವು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ, ಇಲ್ಲ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ಕಾಂಪ್ಲಾನ್ನು ಒಂದು 4 ಸ್ಪೂನ್ ಹಾಕಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಹಾಲೂ ಸಹ ಚೆನ್ನಾಗಿ ಬಂದಿತ್ತು. ಕುದೀತಾ ಇರೋವಂಥ ಬಿಸಿ ಹಾಲನ್ನು ಈ ಮಿಕ್ಸ್ಚರ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಲು ಬಿಸಿ ಇರೋ ಕಾರಣ ಚಾಕ್ಲೇಟು ಅದಾಗಿದ್ದದೇ ಕರಗಿ ಮೆಲ್ಟ್ ಆಗುತ್ತೆ. ಸೊ ಇಲ್ಲಿ ಈ ಮಿಶ್ರಣದಲ್ಲೇ ಗೋಡಂಬಿ ಬಾದಾಮಿ ಎಲ್ಲನೂ ಸಹ ಸ್ವಲ್ಪ ತಣ್ಣಗಾಗುತ್ತೆ. ಕಾಂಪ್ಲಾನ್ ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿರುತ್ತೆ. ಕಲರ್ ನೋಡಿ ಯಾವ ರೀತಿ ಆಗಿದೆ. ಡಾರ್ಕ್ ಚಾಕ್ಲೇಟ್ ಕರಗಿದ್ದಾದ ನಂತರ ಈ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗೋಕ್ಕೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ. ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಂದ ಬಂದು ನಾಳೆ ನನಗೆ ಸ್ಕೂಲ್ ಸ್ನ್ಯಾಕ್ಸ್ಗೆ ಪೇಪರ್ ಅವಲಕ್ಕಿದು ಮಿಕ್ಸ್ಚರ್ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದ. ಹಾಗಾಗಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೇ. ಅವು 3 ರೆಡಿ ಮಾಡಿಕೊಂಡ್ರೆ ಫಟಾಫಟ್ ಅಂತ ಮಾಡಿಬಿಡ್ಬೋದು. ಸ್ವಲ್ಪ ಎಣ್ಣೆಗೆ ಕಡಲೆ ಬೀಜನ ಹಾಕಿ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಇದಕ್ಕೆ ಕೊಬ್ಬರಿನೂ ಸಹ ಹಾಕಿಬಿಟ್ಟು ಕೊಬ್ಬರಿನೂ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ನಾವು ಪುರಿ ಒಗ್ಗರಣೆ ಮಾಡ್ತೀವಲ್ವ, ಅದೇ ರೀತಿ ಪೇಪರ್ ಅವಲಕ್ಕಿನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಸ್ನ್ಯಾಕ್ಸ್ ಇವೆಲ್ಲ. ಕೊಬ್ಬರಿ ಆದ ನಂತರ ಇದಕ್ಕೆ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದು ಆ ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ
ಡಾರ್ಕ್ ಕಲರ್ ಆಗಬೇಕು, ಕ್ರಿಸ್ಪಾಗಿ. ಆವಾಗ ಖಾರನೂ ಇರೋದಿಲ್ಲ ತಿನ್ಬೇಕಾದ್ರೆ, ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನೂ ಸಹ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪೌಡರ್ ಇದ್ದರೆ ಒಂದು ಅರ್ಧ ಚಮಚ ಸಕ್ಕರೆ ಪೌಡರ್ ಹಾಕ್ಕೊಳ್ಳಿ. ಒಂದು ಚಮಚ ಸಕ್ಕರೆನ ಪೌಡರ್ ಮಾಡೋಕ್ಕಾಗಲಿಲ್ಲ ನನಗೆ, ಹಾಗಾಗಿ ಸಕ್ಕರೆನೇ ಬಿಸಿಗೆ ಹಾಕಿದ್ದೀನಿ. ನಾನಿನ್ನೂ ಸ್ಟವ್ನ ಆಫ್ ಮಾಡಿಲ್ಲ. ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ಅವಲಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಮುಟ್ತಿದ್ದ ಹಾಗೇ ಪುಡಿ ಆಗಬೇಕು, ಅಷ್ಟು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 1/4 kg ಆಗೋಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ರುಚಿ ನೋಡಿ, ಉಪ್ಪು ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಂಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲ್ ಆಗಿ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಮಕ್ಕಳಿಗೆ ಒಂದೊಂದು ದಿನ ಸ್ಕೂಲ್ ಸ್ನ್ಯಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು. ಹಾಗೆಯೇ ನಾವು ಸಹ ಸಂಜೆ ಹೊತ್ತು ಟೀ ಜೊತೆಗೆ ಕಾಫಿ ಜೊತೆಗೆ ಹಾಕ್ಕೊಂಡು ಸ್ನ್ಯಾಕ್ ಥರ ತಿನ್ಬೋದು. ಅದು ಮಾಡೋ ಅಷ್ಟರಲ್ಲಿ ಈ ಕಡೆ ಐಸ್ ಕ್ರೀಮ್ಗೆ ನಾನು ಏನು ರೆಡಿ ಮಾಡಿಟ್ಕೊಂಡಿದ್ದೆ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಸೊ ಈ ಕಂಪ್ಲೀಟಾಗಿ ತಣ್ಣಗಾಗಿರೋವಂಥ ಮಿಶ್ರಣನ ನಾನಿವಾಗ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೇ ರೀತಿ ಕ್ರೀಮ್ ಬಳಸಿಲ್ಲ, ಯಾವುದೇ ಕಂಡೆನ್ಸ್ಡ್ ಮಿಲ್ಕ್ ಬಳಸಿಲ್ಲ, ಎಲ್ಲ ಮನೆಯಲ್ಲಿರೋವಂಥ ಪದಾರ್ಥನೇ. ನಿಮಗೆ ಡಾರ್ಕ್ ಚಾಕ್ಲೇಟ್ ನಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಒಂದು ಡೈರಿ ಮಿಲ್ಕ್ ಬರುತ್ತೆ ನೋಡಿ, ಒಂದು 10 ರೂಪೀಸ್ದು 2 ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಯಿತು. ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಅಫ್ಕೋರ್ಸ್, ಹೌದು. ಬೇಕು ಅಂದರೆ ನೀವು ಡಾರ್ಕ್ ಚಾಕ್ಲೇಟೇ ಯಾವುದಾದ್ರೂ ಹಾಕ್ಕೊಂಡ್ರೂ ನಡೆಯುತ್ತೆ. ಇದನ್ನು ಇವಾಗ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿ ಅಂತ ಅನ್ನಿಸ್ತಾ ಇತ್ತು, ಹಾಗೆಯೇ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ಕಷ್ಟ ಆಗ್ತಾಯಿತ್ತು. 1 ಲೋಟ ಹಾಲನ್ನು ಸೇರಿಸಿ ಕಂಪ್ಲೀಟಾಗಿ ಸ್ಮೂತಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಐಸ್ ಕ್ರೀಮ್ನ ಸೆಟ್ ಮಾಡೋದಕ್ಕೆ ನಾನು ಅಂಗಡಿಯಿಂದ ತಂದಂಥ ಐಸ್ ಕ್ರೀಮ್ ಬೌಲನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಏರ್ ಟೈಟ್ ಬಾಕ್ಸನ್ನು ನೀವು ಯೂಸ್ ಮಾಡ್ಬೋದು. ಐಸ್ ಕ್ರೀಮ್ ಮಿಶ್ರಣದ್ದು ಟೆಕ್ಸ್ಚರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ, ಹಾಗೇ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಐಸ್ ಕ್ರೀಮ್ ಮಾಡ್ತಾ ಇದ್ದಾಗಲೇ ಹಿತೈಷ್ ಕೂಡ ಓಡ್ ಬಂದ, ಏನು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಮಕ್ಕಳನ್ನ ಕೇಳಬೇಕಾ, ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ಸಾಕು ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪ ಮಾತ್ರ ಡೇಟ್ಸ್ ಫ್ಲೇವರ್ ಬರ್ತಾಯಿತ್ತು. ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ರುಬ್ಬಿದಾಗ್ಲಿಂದನೂ ನಾನು ಸ್ವಲ್ಪನೂ ಸಹ ಟೇಸ್ಟ್ ನೋಡಿರಲಿಲ್ಲ. ಹಿತೈಷ್ ಚೆನ್ನಾಗಿದೆ ಅಂತ ಇದ್ದ, ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಹೇಗಿರುತ್ತೋ ಏನೋ ಅಂದ್ಕೊಂಡೇ ಟೇಸ್ಟ್ ಮಾಡಿದೆ. ಬಟ್ ಅದು ತಣ್ಣಗೆ ಇಲ್ಲದೆ ಇದ್ದಾಗಲೇ ಅಷ್ಟೂ ಟೇಸ್ಟಾಗಿದ್ದಿದ್ದು. ಇನ್ನು ಐಸ್ ಕ್ರೀಮ್ ಸೆಟ್ ಆದಮೇಲೆ ಕೇಳಬೇಕಾ ಎಷ್ಟು ಚೆನ್ನಾಗಿತ್ತು ಅಂತ 2 ಮಾತು ಸಾಲದು ಹೇಳೋದಕ್ಕೆ. ನೀವು ಸಹ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಮಾತ್ರ ಈ ಐಸ್ ಕ್ರೀಮು. ಸೊ ನೋಡಿ, ಇದು 1 ಲೀಟರ್ ಐಸ್ ಕ್ರೀಮ್ಗೆ 290 ರೂಪೀಸ್ ಆಯಿತು. ಅಷ್ಟೇ ಪ್ರಮಾಣದಲ್ಲಿ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿದ್ದಂಥ ಐಸ್ ಕ್ರೀಮ್ ಮಿಶ್ರಣನೂ ಬಂದಿದೆ. ಬಟ್ 290 ರೂಪೀಸ್ ಅಷ್ಟೊಂದು ಏನು ನನಗೆ ಖರ್ಚಾಗಿಲ್ಲ. ಹಾಕಿದ್ದು 1/4 ಕಪ್ ಆಗೋಷ್ಟು ಬಾದಾಮಿ, 1/4 ಕಪ್ ಆಗೋಷ್ಟು ಗೋಡಂಬಿ ಬಾದಾಮಿ 1/4 kgನೇ 100 ರೂಪಾಯಿ ಇರುತ್ತೆ. ಅಷ್ಟೇ ದುಡ್ಡಾಗ್ಬಿಡುತ್ತೆ ಅಂತ ಅನ್ಬೋದು. ಆದರೆ 20 ರೂಪಾಯಿ ನೀವು ತೊಗೊಂಡ್ರೆ ಅಷ್ಟೇ ಆಗುತ್ತೆ ಸಾಕು. 1/4 ಕಪ್ಪಿಗೆ ಬಂದುಬಿಡುತ್ತೆ 20 ರೂಪಾಯಿ ಬಾದಾಮಿ, 20 ರೂಪಾಯಿ ಗೋಡಂಬಿ. ಸೊ ಮಾಡಬೇಕು ಹೆಲ್ದಿಯಾಗಿ ಅಂತ ಇದ್ದರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೂ ಇರುತ್ತೆ ಇದು ರೆಸಿಪಿ. ನೀವು ಸಹ ಟ್ರೈ ಮಾಡಿ. ಸೊ ಇವಾಗ ಐಸ್ ಕ್ರೀಮ್ನ ನಾನು ಹಿಂದಿನ ದಿನ ರಾತ್ರಿನೇ ಡೀಪ್ ಫ್ರೀಝರ್ನಲ್ಲಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹಿತೈಷ್ಗೆ ನಾನು ಸ್ನ್ಯಾಕ್ಸ್ಗೆ ಈ ಅವಲಕ್ಕಿ ಮಾಡಿದ್ನಲ್ಲ ಅದನ್ನೇ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಅವಲಕ್ಕಿ ನೋಡಿ ಎಷ್ಟು ಕ್ರಿಸ್ಪಾಗಿ ಮುಟ್ಟುತ್ತಿದ್ದ ಹಾಗೇ ಪೀಸ್ ಆಗ್ತಾಯಿದೆ. ಹಾಗೆಯೇ ನಾನು ಸ್ವಲ್ಪ ಸಿಟಿಗೆ ಹೋಗಿ ಬಂದು ಆನಂತರ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಐಸ್ ಕ್ರೀಮ್ ಹೇಗಾಗಿದೆ ಅಂತ ನೋಡುವ. 12 ಅವರ್ಸ್ ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೆನ್ನೆ ರಾತ್ರಿನೇ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಮಿಶ್ರಣ ಹೇಗಿದೆ ಐಸ್ ಕ್ರೀಮ್ ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಪ್ರದೀಪ್ಗೆ ಈ ಕಡೆ ಸೈಡಲ್ಲಿ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿದೆ ಅಂತ ಅಂತಿದ್ರು. ಸೊ ಸೆಟ್ ಆದಮೇಲೆ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಏಕೆಂದರೆ ಕೆಲವೊಮ್ಮೆ ಪೂರ್ತಿ ಕ್ರೀಮಿ ಟೆಕ್ಸ್ಚರ್ ಬರ್ದೇನೆ ಐಸ್ ಕ್ರಿಸ್ಟಲ್ ಥರ ಬಂದುಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ನೀವು ರುಬ್ಕೋಬೇಕಾದ್ರೂ ಅಷ್ಟೇ ತುಂಬಾ ತೆಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಗಟ್ಟಿನೇ ಇರಲಿ. ಹಾಲು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೇಕು ಅಂತ ಅನ್ಸಿದ್ರೆ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಒಟ್ಟಿನಲ್ಲಿ ಕ್ರೀಮಿ ಟೆಕ್ಸ್ಚರ್ನಲ್ಲಿ ರುಬ್ಕೋಬೇಕು ಅಷ್ಟೇ. ಸೊ ನೋಡಿ, ಇಲ್ಲಿ ಐಸ್ ಕ್ರೀಮ್ ಸ್ಕೂಪ್ ಔಟ್ ಮಾಡಿ ಹಾಕೋತಾ ಇದ್ದೀನಿ ಬೌಲಿಗೆ. ಗೊತ್ತಾಗುತ್ತಾ ಮನೆಯಲ್ಲಿ ಮಾಡಿರೋದು ಅಂತ. ಟೆಕ್ಸ್ಚರ್ ನೋಡಿ, ಪರ್ಫೆಕ್ಟ್
ರಿಯಾಕ್ಷನ್ ನೋಡಿ, ಕಲರ್ ನೋಡಿ, ಸಖತ್ತಾಗಿದೆ. ನನಗಂತೂ ಫಸ್ಟ್ ಟೈಮ್ ಈ ಥರ ನಾನು ಕಂಡೆನ್ಸ್ಡ್ ಮಿಲ್ಕ್ ಇಲ್ಲದೆ, ಕ್ರೀಮ್ ಇಲ್ಲದೆ ಮಾಡಿರೋಂಥ ಐಸ್ ಕ್ರೀಮು ನನಗಂತೂ ತುಂಬಾ ಇಷ್ಟ ಆಯಿತು. ಸಖತ್ತಾಗಿತ್ತು. ಟೇಸ್ಟ್ ಮಾಡಿ ನೀವು ಸಹ ಮನೆಯಲ್ಲಿ ಸಖತ್ತಾಗಿದೆ ಕಾವ್ಯ ಅಂತ ಅನ್ಕೋತೀರಾ. ಇದು ಐಸ್ ಕ್ರೀಮ್ ಹಾಗೇನೂ ತಿನ್ಬೋದು. ನಿಮ್ಗೆ ಹಾಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಒಂದು ಆ್ಯಪಲ್ನ ಹಾಕ್ಕೊಂಡು ಮಿಕ್ಸಿಗೆ ಈ ಐಸ್ ಕ್ರೀಮ್ ಒಂದು ಸ್ಕೂಪ್ ಹಾಕ್ಕೊಂಡು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ. ಬನಾನಾ ಮಿಲ್ಕ್ ಶೇಕ್ ಮಾಡ್ಕೋಬೋದು. ನಮಗೇನು ಫ್ರೂಟ್ಸ್ ಬೇಡ ಅಂದರೆ ಡೈರೆಕ್ಟ್ ಹಾಗೇನೂ ಸಹ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ.